ಮಾತು ಹೇಳ್ತಾ ಇದ್ದೀನಿ ಬಂಧುಗಳೇ. ನಮ್ಮ ಲಿಂಗಾಯತ ಇತಿಹಾಸದಲ್ಲಿ ಬಂಗಾರದ ಅಕ್ಷರಗಳ ಮೂಲಕ ನೆನಪಿಡುವಂಥ ಒಂದು ಕಾರ್ಯ ಯಾರಾದರೂ ಮಾಡಿದರೆ ಅದು 12ನೇ ಶತಮಾನದೊಳಗೆ ಬಸವಣ್ಣನವರು ಅನುಭವ ಮಂಟಪದಲ್ಲಿ ಲಿಂಗಾಯತ ಧರ್ಮ ಅಂತ ಮುದ್ರೆ ಒತ್ತಿದ್ರು. ಆದರೆ ಮತ್ತೊಮ್ಮೆ ಸರ್ಕಾರದಲ್ಲಿ ಇದು ಲಿಂಗಾಯತ ಧರ್ಮ ಸ್ವತಂತ್ರ ಧರ್ಮ ಅಂತ ಮುದ್ರೆ ಒತ್ತಿದಂಥ ಏಕೈಕ ಧೀರ ವೀರ ಶರಣ ಯಾರಾದರೂ ಇದ್ರೆ ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು. ಬಂಧುಗಳೇ, ಇವತ್ತ ಒಂದು ಮಾತನ್ನ ನಾವು ನೆನಪಿಟ್ಕೋಬೇಕು. ಪ್ರತಿಜ್ಞಾ ಮಂತ್ರಿಗಳೆಲ್ಲ ಪ್ರತಿಜ್ಞೆ ಸ್ವೀಕಾರ ಮಾಡೋದಿತ್ತು. ಆ ಪ್ರತಿಜ್ಞೆ ಯಾವಾಗ ಸ್ವೀಕಾರ ಮಾಡಿದ್ರು? ಮುಖ್ಯಮಂತ್ರಿಗಳು ಬಸವ ಜಯಂತಿಯಿಂದ ಪ್ರತಿಜ್ಞೆ ಸ್ವೀಕಾರ ಮಾಡಿರುವಂತ ಮುಖ್ಯಮಂತ್ರಿಗಳು ಯಾರಾದರೂ ಇದ್ರೆ ಅವರು ನಮ್ಮ ನೆಚ್ಚಿನ ಸಿದ್ದರಾಮಯ್ಯನವರು. ಅದಕ್ಕೆ ಇವತ್ತ ಒಂದು ಮಾತು ನಾವು ಅಭಿಮಾನದಿಂದ ಇವತ್ತು ಬೃಹತ್ ಅನುಭವ ಮಂಟಪ ಆಗಲಿಕ್ಕೆ, ಇವತ್ತು ಬೃಹತ್ ಅನುಭವ ಮಂಟಪಕ್ಕೆ ತಯಾರಿ ನೀಲಿ ನಕ್ಷೆ ತಯಾರು ಮಾಡಿರುವಂಥ ಶ್ರೇಯಸ್ಸು ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಲ್ತದೆ. ನಮ್ಮ ಈಶ್ವರ್ ಖಂಡ್ರೆಯವರ ಪ್ರಯತ್ನದಿಂದ ಗೋರು ಚನ್ನಬಸಪ್ಪವರ ಅಧ್ಯಕ್ಷತೆಯಲ್ಲಿ ಬಹಳ ಸುಂದರವಾದಂಥ ಅನುಭವ ಮಂಟಪವನ್ನು ಇವತ್ತು ನಿರ್ಮಾಣ ಆಗಲತ್ತದ. ಅದರ ನೀಲಿ ನಕ್ಷೆಯನ್ನು ತಯಾರು ಮಾಡಿದಂಥ ಶ್ರೇಯಸ್ಸು ತಮಗೆ ಸಲ್ತದ ಅಂತ ಈ ಸಂದರ್ಭದಲ್ಲಿ ತಮಗೆ ನಾನು ಅಭಿಮಾನದಿಂದ ಅಭಿನಂದನೆಗಳನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಬಂಧುಗಳೇ, ಇವತ್ತ ಒಂದು ಎಲ್ಲೇ ವೇದಿಕೆಯಲ್ಲಿ ಸಿದ್ದರಾಮಯ್ಯನವರು ಮಾತಾಡಿ, ಯಾವುದೇ ವೇದಿಕೆ ಮೇಲೆ ತಾವು ಯಾವ ವೇದಿಕೆ ಮೇಲೆ ಮಾತಾಡಿದ್ರು ಏನು ಹೇಳ್ತೀನಿ, ನನ್ನ ವೈಚಾರಿಕ ಗುರು, ನನ್ನ ರಾಜಕೀಯ ಗುರು, ಅಭಿಮಾನದಿಂದ ನನ್ನ ವೈಚಾರಿಕ ಗುರು, ನನ್ನ ರಾಜಕೀಯ ಗುರು ಯಾರು ಅಂದ್ರೆ ವಿಶ್ವಗುರು ಬಸವಣ್ಣ ಅಂತ ಅಭಿಮಾನದಿಂದ ಹೇಳ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಎದುರಿಗಡೆ ಇದ್ದಾರೆ ಅಂಥ ಇವತ್ತ ಬಂಧುಗಳೇ. ಇನ್ನು ಮತ್ತೆ ಯಾವುದೇ ವೇದಿಕೆ ಇರಲಿ ಅಲ್ಲಿ ವಚನ ಸಾಹಿತ್ಯದ ಬಗ್ಗೆ ಬಸವಣ್ಣನ ಬಗ್ಗೆ ಹೇಳಂತ ಮಂತ್ರಿಗಳು ಮುಖ್ಯಮಂತ್ರಿಗಳು ನಮ್ಮ ಸಿದ್ದರಾಮಯ್ಯನವರು. ಇಂಥ ಅನೇಕ ಒಂದು ಮಾತು ನೆನಪಿಸ್ಕೊಡ್ತೀನಿ ಸರ್, ತಮ್ಗೆ ಒಂದು ಮಾತು ನಾನು ನೆನಪಿಸ್ಕೊಡ್ತೀನಿ. ಅನುಭವ ಮಂಟಪದಲ್ಲಿ ಪ್ರಜಾಧ್ವನಿ ಪ್ರಾರಂಭ ಮಾಡುವಾಗ ಅನುಭವ ಮಂಟಪದಿಂದಲೇ ಅದು ಪ್ರಾರಂಭ ಆಗಿತ್ತು. ಅನುಭವ ಮಂಟಪದಲ್ಲೇ ಪ್ರಾರಂಭ ಆದಾಗ ಅವಾಗ ನಾನು ಆವೇಶದಿಂದ ಹೇಳ್ತಾ ನಾವು ಉದ್ದೇಶಪೂರ್ವಕವಾಗಿ ಬಸವಣ್ಣ ನುಡಿಸಿದಾಗ ನಾವು ನನ್ನ ಬಾಯಿಯಿಂದ ಮುಂದೆ ನೀವು ಸರ್ಕಾರ ನಿಮ್ಮದೇ ಬರ್ತದ, ನೀವೇ ಮುಖ್ಯಮಂತ್ರಿಗಳೇ ಆಗ್ತೀವಿ ಅಂತ ಆ ಪ್ರಜಾಧ್ವನಿಯಲ್ಲಿ ಮೊಟ್ಟ ಮೊದಲು ನನ್ನ ಬಾಯಿಯಿಂದ ನುಡಿಸಿದ್ರು. ಮರುದಿವಸ ಎಷ್ಟೋ ಟೀಕೆಗಳು ಬಂದು ಆದ್ರೆ ನಾ ಅದನ್ನು ನಾಯನ ಅಂದಿಲ್ಲಪ್ಪ, ಅಷ್ಟೇ ಹೇಳಿದೆ ವಿನಃ ತಂತಾನೆ ಆ ಧ್ವನಿ ನುಡಿಸಿದೆ ಅಂತ ಮತ್ತೆ ಮುಖ್ಯಮಂತ್ರಿಗಳಾದರೂ ಅವರು ಒಳ್ಳೆಯ ಕಾರ್ಯ ಮಾಡ್ತಾ ಇದ್ದಾರೆ. ಇವತ್ತ ನಾನು ಕೊನೆಗೆ ಒಂದು ಮಾತನ್ನು ಹೇಳಿಕ್ಕೆ ಇಚ್ಛಪಡ್ತಾ ಇದ್ದೀನಿ. ಇದು ಬಸವಣ್ಣನ ನಾಡು. ಒಂದು ತಾವು ಅಧಿಕಾರ ಶಾಶ್ವತ ಇಲ್ಲ. ಅಧಿಕಾರ ಇದ್ದಾಗ ತಮ್ಮ ಹೆಸರು ಮುಂದೆ ಕಾಲಾನುಕಾಲ ನಡೆಸ್ಕೋಬೇಕಾದ್ರೆ, ವಚನ ಸಾಹಿತ್ಯ ವಿಶ್ವ ಮಟ್ಟದಲ್ಲಿ ಪ್ರಚಾರ ಆಗಬೇಕಾದ್ರೆ, ವಚನ ಸಾಹಿತ್ಯ ವಿಶ್ವ ಮಟ್ಟದಲ್ಲಿ ಬೆಳಕು ಕೊಡಬೇಕಾದ್ರೆ ತಾವು ಬಸವ ಕಲ್ಯಾಣ ಭೂಮಿಯಲ್ಲಿ ವಚನ ವಿಶ್ವವಿದ್ಯಾಲಯ ಮಾಡಬೇಕು ಅಂತ ನಾಡಿನ ಸಮಸ್ತ ಭಕ್ತರ ಮುಖಾಂತರ ನಾನು ತಮ್ಮ ವಿನಂತಿ ಮಾಡ್ಕೊತಾ ಇದ್ದೀನಿ. ಆ ವಚನ ವಿಶ್ವವಿದ್ಯಾಲಯ, ಈ ಅನುಭವ ಮಂಟಪ ಅದು ಕಲ್ಲಿನ ಜಡ, ಅದು ಚೈತನ್ಯ ತುಂಬಬೇಕಾದ್ರೆ ವಚನ ವಿಶ್ವವಿದ್ಯಾಲಯವೇ ಅದು ಬೇಕು. ಅದಕ್ಕೆ ತಾವು ಖಂಡಿತವಾಗಿ ವಚನ ವಿಶ್ವವಿದ್ಯಾಲಯ ಮಾಡ್ತದೆ ಅಂತ ತಿಳ್ಕೊಂಡು ನಮಗೆ ಸಂತೋಷದ ಅಭಿಮಾನದ ಬಂಧುಗಳೇ. ಅಂಥ ವಚನ ವಿಶ್ವವಿದ್ಯಾಲಯ ತಾವು ಮಾಡಬೇಕು ಅನ್ನುವಂಥ ಮಾತನ್ನು ಹೇಳಿ ಇವತ್ತು ಎಲ್ಲ ಪಠ್ಯಗಳಲ್ಲಿ ಶರಣರ ತತ್ವಗಳನ್ನು ಅಳವಡಿಸಿಕೊಳ್ಳುವಂಥ ಒಂದು ತಾವೆಲ್ಲ ಗಮನ ಕೊಡಬೇಕು ಅಂತ ಮಾತನ್ನು ಹೇಳಿ